ಎಲ್ಲರಿಗೂ ನಮಸ್ಕಾರ. ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾಜಸ್ಥಾನದಲ್ಲಿ ಒಂದು ಮಗು ಹುಟ್ಟುತ್ತೆ. ಹುಟ್ಟಿ 4-5 ದಿನ ಆಗಿರಬಹುದು. ಆ ಮಗುವನ್ನ ಅದರ ತಾಯಿಯಿಂದ ದೂರ ಮಾಡಿ ದೆಹಲಿಗೆ ಸಾಗಿಸಲ್ಪಡುತ್ತೆ. ಅಲ್ಲಿಂದ ಹರಿಯಾಣದ ಕುಟುಂಬವೊಂದಕ್ಕೆ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಕೇಳೋದಕ್ಕೂ ಕಷ್ಟ ಆಗ್ತಿದೆ ಅಲ್ವಾ? ಈ ಥರ ಹ್ಯೂಮನ್ ಟ್ರಾಫಿಕಿಂಗ್ ಜಾಲದ ಕೇಸ್ ಒಂದನ್ನು ಬಯಲಿಗೆಳೆದಿರೋದು ದೆಹಲಿ ಪೊಲೀಸರು. ಪೊಲೀಸ್ ತನಿಖೆಯ ಪ್ರಕಾರ ಕೆಲವು ಕಳ್ಳ ಸಾಗಾಣಿಕೆಗಾರರು ಬಡ ಕುಟುಂಬಗಳಿಂದ ನವಜಾತ ಶಿಶುಗಳನ್ನು ಪಡೆದು ಮಕ್ಕಳಿಲ್ಲದ ದಂಪತಿಗಳಿಗೆ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಇನ್ನೂ ಅಪಾಯಕಾರಿ ವಿಷಯ ಏನು ಅಂದರೆ, ಹೆಣ್ಣು ಮಗುವಿಗೆ 3ರಿಂದ 4 ಲಕ್ಷ ರೂಪಾಯಿಗಳು ನಿಗದಿಯಾಗಿದ್ದರೆ ಗಂಡು ಮಗುವಿಗೆ 6ರಿಂದ 8 ಲಕ್ಷ ರೂಪಾಯಿ ಬೆಲೆ ಇತ್ತಂತೆ. ಇನ್ನು ಈ ಭಯಾನಕ ಜಾಲ ಸಿಕ್ಕಿಬಿದ್ದಿದ್ದು ಹೇಗೆ? ದೆಹಲಿಯ ಪಹರಾಗಂಜ್ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬರಿಗೆ ಒಬ್ಬಳ ಮಹಿಳೆಯ ಮೇಲೆ ಅನುಮಾನ ಬರುತ್ತೆ. ಕಾರಣ, ಆ ಮಹಿಳೆ ಪ್ರತಿ ಬಾರಿ ಬೇರೆ ಬೇರೆ ಮಗುವಿನೊಂದಿಗೆ ಕಾಣಿಸ್ತಾ ಇದ್ಲು. ಈ ಮಾಹಿತಿ ಪೊಲೀಸರಿಗೆ ತಲುಪಿದ ನಂತರ ತನಿಖೆ ಆರಂಭವಾಗುತ್ತೆ. ಪೊಲೀಸರು ಹಲವು ದಿನಗಳ ಕಾಲ ನಿಗಾ ವಹಿಸ್ತಾರೆ, ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ. ನಂತರ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಮಕ್ಕಳನ್ನು ಖರೀದಿಸುವ ಗ್ರಾಹಕರಂತೆ ನಟಿಸಿ ಕಳ್ಳ ಸಾಗಾಣಿಕೆಗಾರರ ಸಂಪರ್ಕಕ್ಕೆ ಬರ್ತಾರೆ. ಇಲ್ಲಿ ಒಂದು ಮಗುವಿನ ವ್ಯವಹಾರಕ್ಕೆ ಮುಂಗಡವಾಗಿ 20,000 ರೂಪಾಯಿಗಳನ್ನು ನೀಡುವುದಾಗಿ ಒಪ್ಪಂದ ಆಗುತ್ತೆ. ಯಾವಾಗ ಆರೋಪಿಗಳು ಮಗುವನ್ನ ಹ್ಯಾಂಡ್ ಓವರ್ ಮಾಡೋಕೆ ಬರ್ತಾರೆ, ತಕ್ಷಣ ಪೊಲೀಸರು ಅವರನ್ನ ಬಂಧಿಸ್ತಾರೆ. ಆ ಒಂದು ಬಂಧನದಿಂದ ಆರಂಭವಾದಂತಹ ತನಿಖೆ ಹಲವಾರು ರಾಜ್ಯಗಳಲ್ಲಿ ವ್ಯಾಪಿಸಿದ ದೊಡ್ಡದಾದಂತಹ ನೆಟ್ವರ್ಕ್ ಅನ್ನ ಬಯಲಿಗೆಳೆಯುತ್ತೆ. ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಇನ್ನೊಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಅದೇನು ಅಂದರೆ, ಕೆಲವು ಶಿಶುಗಳನ್ನ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ಇಡಲಾಗ್ತಾ ಇತ್ತಂತೆ. ಅಲ್ಲಿ ಆ ಮಗುವಿಗೆ ಅಗತ್ಯವಿರುವಂತಹ ಫೇಕ್ ಬರ್ತ್ ಸರ್ಟಿಫಿಕೇಟ್ಗಳನ್ನ, ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ಗಳನ್ನ ಸೃಷ್ಟಿ ಮಾಡಲಾಗ್ತಿತ್ತು ಅಂತ ಪೊಲೀಸರು ಹೇಳಿದ್ದಾರೆ. ಈ ತಂಡದಲ್ಲಿದ್ದಂತಹ ಕೆಲ ಮಹಿಳೆಯರು ಮಗುವನ್ನ ಕದ್ದು ಮಾರ್ತಾ ಇದ್ರೆ, ಕೆಲವರು ತಾವೇ ಮಕ್ಕಳನ್ನ ಹೆತ್ತು ಆ ಮಕ್ಕಳನ್ನ ಮಾರ್ತಾ ಇದ್ರು ಅನ್ನೋದು ಕೂಡ ಈ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಷಯವಾಗಿದೆ. ಶಾಸ್ತ್ರಗಳಲ್ಲಿ ಕುಪುತ್ರೋ ಜಾಯೇತಿ ಕಚದಪಿ ಕುಮಾತ ಅಂತ ಹೇಳಲಾಗಿದೆ. ಕಲಿಯುಗದಲ್ಲಿ ಅದು ಸುಳ್ಳಾಗ್ತಾ ಇದೆ. ಪೊಲೀಸರು ಇಲ್ಲಿಯವರೆಗೆ 5 ನವಜಾತ ಶಿಶುಗಳನ್ನ ರಕ್ಷಣೆ ಮಾಡಿದ್ದಾರೆ. ಪೊಲೀಸರ ಪ್ರಕಾರ ಕಳೆದ 1 ವರ್ಷದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಕ್ಕಳನ್ನ ಈ ಹ್ಯೂಮನ್ ಟ್ರಾಫಿಕಿಂಗ್ ಜಾಲ ಏನಿದೆ ಇವರು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಎಂಬಂತ ಶಂಕೆ ಇದೆ. ಇವೆಲ್ಲವೂ ಇನ್ನೂ ತನಿಖೆಯ ಹಂತದಲ್ಲಿರುವಂತಹ ಮಾಹಿತಿಗಳಾಗಿದ್ದರೂ ಈ ಪ್ರಕರಣ ದೇಶದಾದ್ಯಂತ ಪೋಷಕರಿಗೆ ಆತಂಕ ಮೂಡಿಸಿದೆ. ಸೊ ಇದರಿಂದ ನಾವು ಕಲಿಯಬೇಕಾದಂತಹ ಪಾಠ ಏನು? ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಯೋಚಿಸೋದುಂಟು, ನಮ್ಮೂರಲ್ಲಿ ಇಂಥದ್ದೆಲ್ಲ ಆಗಲ್ಲ, ನಮ್ಮ ಮಕ್ಕಳಿಗೆ ಏನೂ ಆಗಲ್ಲ. ಆದರೆ ಅಪಾಯ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಮುನ್ನೆಚ್ಚರಿಕೆ ತುಂಬ ಮುಖ್ಯ. ಪ್ರಿಕಾಕ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಈಗಿನ ಕಾಲದಲ್ಲಿ ಅತ್ಯಾಚಾರ, ಅನಾಚಾರಗಳು ತುಂಬ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಈ ಥರ ವ್ಯವಹಾರಗಳು ಅಂಥ ದೊಡ್ಡ ವಿಷಯ ಅನಿಸೋದೇ ಇಲ್ಲ ನಮಗೆ. ಆದರೆ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮ ತುಂಬ ಮುಖ್ಯ. ಅದರಲ್ಲಿ ಒಂದು 5 ವಿಷಯಗಳನ್ನ ಇವತ್ತು ನಾನು ಹೇಳ್ತೀನಿ. ನಿಮ್ಮ ಮಕ್ಕಳ ಬಗ್ಗೆ ನೀವು ವಹಿಸಬೇಕಾದಂತಹ 5 ಜಾಗ್ರತೆಗಳು. 1, ಸಣ್ಣ ಮಕ್ಕಳನ್ನ ಸಾರ್ವಜನಿಕ ಜಾಗದಲ್ಲಿ ಒಬ್ಬರನ್ನೇ ಬಿಡಬೇಡಿ. 2ನೇದು, ಮಕ್ಕಳನ್ನ ಇತ್ತೀಚಿನ ಫೋಟೋವನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಗತ್ಯ ಬಂದರೆ ತುಂಬಾನೇ ಸಹಾಯವಾಗುತ್ತೆ. ಕೆಲವೊಂದು ಟ್ಯಾಗ್ಗಳು ಬರುತ್ತೆ, ಅದನ್ನ ಮಕ್ಕಳ ಬ್ಯಾಗಿಗೋ ಅವರ ಶೂನಲ್ಲೋ ಎಲ್ಲೋ ಒಂದ್ ಕಡೆ ಇಡಿ. ಇದರಿಂದ ಮಕ್ಕಳನ್ನ ಟ್ರ್ಯಾಕ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆ ಹೋಗಬಾರ್ದು ಅಂತ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ತಿಳಿಸಿ. ಇನ್ನು ಶಾಲೆ ಅಥವಾ ಅಂಗನವಾಡಿಗಳಲ್ಲಿ ಮಗುವನ್ನ ಕರ್ಕೊಂಡು ಹೋಗೋಕೆ ಯಾರು ಬರ್ತಾರೆ ಅನ್ನೋದನ್ನ ಮುಂಚಿತವಾಗಿ ತಿಳಿಸಿ. ಕೊನೆಯದಾಗಿ, ಯಾವುದೇ ಒಂದು ಅನುಮಾನಾಸ್ಪದ ವ್ಯಕ್ತಿ, ಘಟನೆ ಕಂಡ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಅಯ್ಯೋ ನನಗೆ ಯಾಕೆ ಎನ್ನುವಂತಹ ನಿರ್ಲಕ್ಷ್ಯ ಬೇಡ. ಒಂದು ಕರೆ ಅದೆಷ್ಟು ಜನರ ಜೀವ ಉಳಿಸಬಹುದು. ಈ ಕಥೆಯಲ್ಲಿ ನಿಜವಾದ ಹೀರೋ ಯಾರು? ಈ ಪ್ರಕರಣದಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ, ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗಮನಿಸಿದ ವ್ಯಕ್ತಿಯೊಬ್ಬರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಎಂಬ ವರದಿ ಏನಿದೆಯಲ್ಲ ಅದು. ಅವರು ಮೌನವಾಗಿದ್ರೆ ಅದೆಷ್ಟು ಮಕ್ಕಳ ಜೀವನ ಹಾಳು ಮಾಡ್ತಿದ್ರು ಈ ಪಾಪಿಗಳು. ಆದ್ರಿಂದ ಸಮಾಜದಲ್ಲಿ ಪ್ರತಿಯೊಬ್ಬರೂ ಜಾಗೃತರಾಗಿರಬೇಕು. ಮಕ್ಕಳು ದೇವರ ಕೊಡುಗೆ, ಆದರೆ ಅವರ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ಈ ವಿಡಿಯೋವನ್ನ ಪ್ರತಿಯೊಬ್ಬ ತಂದೆ ತಾಯಿಗೂ ತಲುಪಿಸಿ. ನಿಮ್ಮ ಒಂದು ಶೇರ್ ಒಂದು ಕುಟುಂಬವನ್ನ ಜಾಗೃತಗೊಳಿಸಬಹುದು, ಒಂದು ಮಗುವಿನ ಭವಿಷ್ಯವನ್ನ ರಕ್ಷಿಸಬಹುದು. ಧನ್ಯವಾದಗಳು.